ಮಾನ್ಯ ಕಂದಾಯ ಸಚಿವರು ನಮಗೆ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಮಾತ್ರ ಈ ಸಮಸ್ಯೆಗೆ ಪರಿಹಾರ ಈ ಉತ್ತರದಲ್ಲಿ ನನ್ನ ಅನಿಸಿಕೆ ನಮ್ಮ ರೈತರಿಗೆ ಸಿಗ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ ಮಾನ್ಯ ಸಭಾಧ್ಯಕ್ಷರೇ. ಈ ಸಲ ನಮ್ಮ ರೈತರು ಹಲವಾರು ಆತಂಕ ಪಡ್ಕೊಳ್ಳೋಕ್ಕೆ ನಮ್ಮ ಕಂದಾಯ ಇಲಾಖೆ ಹಾಗೆ ಅರಣ್ಯ ಇಲಾಖೆ ತಂದಿರೋಂಥ ಪರಿಸ್ಥಿತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ. C&D ಜಾಗ ಅಂದ್ರೆ ನಾನ್ ಕಲ್ಟಿವಬಲ್ ಅನ್ಕಲ್ಟಿವಬಲ್ ಲ್ಯಾಂಡ್ಸ್ ನ ನಮ್ಮ ರೈತರು ಹಲವಾರು ವರ್ಷದಿಂದ ವ್ಯವಸಾಯ ಮಾಡ್ಕೊಂಡು ಬಂದಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. 1978ನೇ ಇಸ್ವಿಯಿಂದ ಹಿಡಿದು 2017ನೇ ಇಸ್ವಿಯಿಂದ ಗಂಟ ಹಲವಾರು ಸರ್ಕಾರಗಳ ಹಿಂದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಲ್ಯಾಂಡ್ ಕೊಟ್ಟವ್ರೆ, ವಾಪಸ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಗೊಂಡವ್ರೆ. ಅದೇ ರೀತಿಲಿ 2017ನೇ ಇಸ್ವಿಲಿ ಒಂದು ಸುತ್ತೋಲೆ ಹೊಡಿಸ್ತಾರೆ. ಈ ಫಾರ್ಮ್ 50, 53 ಹಾಗೆ 57 ಅಲ್ಲಿ ಅವಕಾಶ ಮಾಡಿಕೊಡಿ, ಅವರಿಗೆ ಸಾಗುವಳಿ ಚೀಟಿಗೆ ನೀಡ್ಲಿಕ್ಕೇನು ಅವಕಾಶ ಕೊಟ್ಟವ್ರೆ ಮಾನ್ಯ ಸಭಾಧ್ಯಕ್ಷರೇ. ಮಾತ್ರ ನಾವು ಮೀಟಿಂಗ್ ಅಲ್ಲಿ ಕೂತಿರೋಂಥ ಸಂದರ್ಭದಲ್ಲಿ ಕಂದಾಯ ಇಲಾಖೆಗಳು ಇಲ್ಲ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗಿದೆ, ಇದನ್ನ ಈಗ ಏನಾಗ್ಬೇಕು ಹೇಳಿ. C&D ಜಾಗದಲ್ಲಿ ಸರ್ ನಮ್ಮ ರೈತರುಗಳಿಗೆ ಆತಂಕ ಏನಾಗಿದೆ ಅಂತಂದ್ರೆ ವ್ಯವಸಾಯ ಮಾಡಿರೋಂಥ ಜಾಗಕ್ಕೆ ಅವ್ರಿಗೆ ಅನುಭವನ ಮಾಡ್ಕೊಳ್ಳಕ್ಕೆ ಅವಕಾಶ ಮಾಡ್ಕೊಡ್ತಾ ಇಲ್ಲ. ಅದೇ ರೀತಿಲಿ ಮಾನ್ಯ ಸಭಾಧ್ಯಕ್ಷರೇ, ನಮ್ಮಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಂತಳ್ಳಿ ಹೋಬಳಿ, ಹರ್ಗ ಹಾಗೂ ಕೂತಿ ಗ್ರಾಮದಲ್ಲಿ ಒಂದೊಂದು ಸರ್ವೆ ನಂಬರ್ ಅಲ್ಲಿ 4 ಭಾಗಕ್ಕೆ ಸೇರಿಸವ್ರೆ ಸರ್. ಸೆಕ್ಷನ್ 4 ಅಲ್ಲೂ ಸೇರಿಸಿದ್ದಾರೆ, C&D ಲೂ ಸೇರಿಸಿದ್ದಾರೆ. ಅದೇ ರೀತಿಲಿ ಜಮಾ ಜಾಗಕ್ಕೂ ಇದೆ ಸರ್. ಅದೇ ರೀತಿಲಿ ಡೀಮ್ಡ್ ಫಾರೆಸ್ಟ್ಗೂ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ನೀವು ಹೇಳ್ದಂಗೆ ಒಂದು ಒಳ್ಳೆ ರೀತಿಲಿ ನಮ್ಮ ಸರ್ಕಾರ ನಮ್ಮ ಸಚಿವರಾದ ಸರ್ಕಾರ ಏನ್ ಮಾಡ್ಬೇಕು ಸರ್, ಈ ಜಾಗನ ಸಾರ್ವಜನಿಕಕ್ಕೆ ಅವ್ರಿಗೆ ಹಕ್ಕು ಕೊಡಬೇಕು ಅಂತ ನಾನು ಸನ್ಮಾನ್ಯ ಕಂದಾಯ ಸಚಿವರಿಗೆ ಬೇಡ್ಕೊತೀನಿ. ಪೂರಕವಾಗಿ ಹೇಳಿ. ಇವತ್ತು ಈ C&D ಜಾಗದ ವರ್ಗಾವಣೆ ಏನಿದೆ, ಅರಣ್ಯ ಪ್ರದೇಶಕ್ಕೆ ವರ್ಗಾವಣೆ ಮಾಡಲಿಕ್ಕೆ ಕೆಲವು ನ್ಯಾಯಾಲಯಗಳ ತೀರ್ಪುಗಳಾಗಿದೆ. 2022ರಲ್ಲಿ ನಡೆದಂತ ಒಂದು ಪ್ರಕರಣದಲ್ಲಿ ಅಂದಿನ ಸರ್ಕಾರ ಸರ್ಕಾರಿ ವಕೀಲ ಈಗ ಸರ್ಕಾರ ಒಂದೇ ನಿಮಿಷ ಇದನ್ನ ಅರಣ್ಯ ಪ್ರದೇಶಕ್ಕೆ ವರ್ಗಾವಣೆ ಮಾಡಿ ಅಂತ ಹೇಳಿ ಅವರೇ ಒಪ್ಪಿಗೆ ಕೊಟ್ಟು ಒಂದು ಆದೇಶ ಆಗ್ಬಿಟ್ಟಿದೆ. ಅದೇ ರೀತಿ ಸರ್ವೋಚ್ಚ ನ್ಯಾಯಾಲಯದಲ್ಲೂ ಕೂಡ ಕೆಲವು ಆದೇಶಗಳಿದೆ. ಇದೊಂದು ಸಮಗ್ರವಾದಂತ ಇದಕ್ಕೆ ಒಂದು ಪರಿಹಾರ ತರಬೇಕು, ಬಹಳ ಜಟಿಲವಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಿಂದ ನಾನು ಮಾನ್ಯ ಸಚಿವರಲ್ಲಿ ಮನವಿಯನ್ನು ಏನ್ ಮಾಡ್ತೀನಿ ತಮ್ಮ ಮೂಲಕ ಅಂತ ಹೇಳಿದ್ರೆ, ಒಂದು ಸಮಿತಿಯನ್ನ ರಚನೆ ಮಾಡಿ ಈ ಎಲ್ಲಾ ತೀರ್ಪುಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಇದಕ್ಕೆ ಒಂದು ಸಮಗ್ರವಾದಂತ ಪರಿಹಾರವನ್ನ ತರುವಂತ ಕ್ರಮ ಜರುಗಿಸಬೇಕು ಅವರು ಅಂತ ನಾನು ಅವರಲ್ಲಿ ಮನವಿ. ಸಭಾಧ್ಯಕ್ಷರೇ, ಇನ್ನೊಂದು ಬರಂತ 20ನೇ ತಾರೀಕು ನಮ್ಮ ರೈತರು ಒಂದ್ ರೀತಿಲಿ ಹೋರಾಟ ಮಾಡ್ಲಿಕ್ಕೆ ತಯಾರಿ ಮಾಡ್ಕೊಂಡವ್ರೆ ಮಾನ್ಯ ಅಧ್ಯಕ್ಷರೇ. ಅದಕ್ಕೋಸ್ಕರ ಅದ್ರೊಳಗೇನೆ ನಮ್ಮ ಕಂದಾಯ ಸಚಿವರು ಹಾಗೆ ಅರಣ್ಯ ಸಚಿವರು ಇಬ್ರು ಸೇರ್ಕೊಂಡು ಈ ರೈತರಿಗೆ ಒಂದ್ ರೀತಿಲಿ ಧೈರ್ಯ ಕೊಡಕ್ಕೆ ತಾವು ಜವಾಬ್ದಾರಿ ತಗೋಬೇಕು ಅಂತ ನನ್